ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಡೈರಿ ಯೂಟ್ಯೂಬ್ ಚಾನಲ್ ಗಾಯ್ಸ್. ಏನು ಇವಳು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ರೋಡನ್ನು ತೋರಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾವಿವತ್ತು ಟ್ರಿಪ್ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಇವನೊಬ್ಬ ಇದ್ದೇ ಇರ್ತಾನೆ ನಮ್ಮ ಫುಲ್ ವಿಡಿಯೋದಲ್ಲಿ. ಯಾಕಂತಂದರೆ ನನ್ನ ತಮ್ಮ ಇವನು. ಸೊ ನಾವಿವತ್ತು ಹೋಗ್ತಿರೋದು, ಈಗ ಜಸ್ಟ್ ನಾವು ಹೋಗ್ತಿರೋದು ಎಲ್ಲಂದರೆ ಮಧುರೈಗೆ ಹೋಗ್ತಿದ್ದೀವಿ. ಮಧುರೈಯಿಂದ ನಾವು ಹೋಗ್ಬೇಕಾಗಿರೋ ಡೆಸ್ಟಿನಿ ರಾಮೇಶ್ವರಂ. ಸೊ ಹೇಗಿರುತ್ತೆ ನಮ್ಮ ಟ್ರಿಪ್ಪು ನೋಡೋಣ. ಮಧ್ಯದಲ್ಲಿ ಟೀ ಬ್ರೇಕ್ ನಿಲ್ಲಿಸಿದ್ರು, ಬಟ್ ಟೀ ಕಾಫಿ ಏನು ಕುಡಿಯಲ್ಲ, ಅದಕ್ಕೆ ಬಾದಾಮಲ್ಲಿ ತಗೊಂಡು ಕುಡ್ಕೊಂಡು ಹೊರಟ್ವಿ. ರೀಚ್ ಆಗಿದ್ದು ಮಧುರೈಗೆ ಬೆಳಗ್ಗೆನೆ. ಸೊ ಇಲ್ಲಿ ಫ್ರೆಶ್ ಅಪ್ ಆಗಿ ಈ ಥರ ರೆಡಿ ಆದವು. ಆದರೆ ಏನಂತಂದರೆ ಒಂದು ಬೇಜಾರು, ಬಂದಿದ್ದು ಮಧುರೈಗೆ ಬಂದಿದ್ವಿ, ಹೇಗಿದ್ರು ದರ್ಶನ ಮಾಡೋಣ, ತಾಯಿ ದರ್ಶನ ಅಂತಂದ್ಬಿಟ್ಟು ಅಂದ್ಕೊಂಡ್ವಿ, ಮಧುರೈ ಮೀನಾಕ್ಷಿ ಅಮ್ಮ ಟೆಂಪಲ್. ಬಟ್ ಆಗಿಲ್ಲ. ಅದಕ್ಕೋಸ್ಕರ ಗೋಪುರ ಫುಲ್ ಕನ್ಸ್ಟ್ರಕ್ಷನ್ ನಡೀತಿತ್ತು, ರೀಕನ್ಸ್ಟ್ರಕ್ಷನ್ ಫುಲ್ಲು ರಿಪೇರ್ ಮಾಡ್ತಿದ್ರು. ಟ್ರೈನಲ್ಲಿ ಯಾಕೆ ಅಂತಂದರೆ ಡೈರೆಕ್ಟ್ ನಾವು ಬಂದಿದ್ದು ಮಧುರೈಗೆ, ಹೊಸೂರಿಂದ ಮಧುರೈಗೆ ಬಸ್ಸಲ್ಲಿ ಬಂದ್ವಿ. ಮಧುರೈಯಲ್ಲಿ ದರ್ಶನ ಮಾಡ್ಕೊಳಕ್ಕೆ ಹೋದ್ವಿ, ಆದರೆ ದರ್ಶನ ಆಗಿಲ್ಲ, 2 ದಿವಸ ಆಗುತ್ತೆ ಅಂದರು. ಅದಕ್ಕೆ ಅಲ್ಲಿ ಯಾವುದೋ ಒಂದು 2-3 ದೇವರುಗಳನ್ನ ನೋಡಿಕೊಂಡು ಡೈರೆಕ್ಟ್ ನಾವು ಟ್ರೈನಲ್ಲಿ ಹೋಗ್ತಿರೋದೀಗ ರಾಮೇಶ್ವರಂಗೆ. ಸೊ ಅಲ್ಲಿ ಫೇಮಸ್ ಬೀಚ್ ಮಧ್ಯದಲ್ಲಿ ಏನಿದೆ, ಏನಂತಾರೆ ಅದು, ಹಳ್ಳಿ ಹೋಗುತ್ತಲ್ವಾ, ರೈಲ್ವೆ ಟ್ರ್ಯಾಕ್ ಬೀಚ್ ಮಧ್ಯದಲ್ಲಿ ಅದಿರುವಂತಹ ಪ್ಲೇಸ್ ಇಂಡಿಯಾದ ಲಾಸ್ಟ್ ಆ್ಯಂಡ್ ಹಿಂದೂ ಮಹಾಸಾಗರ ನಿಯರೆಸ್ಟ್ ಇರುವಂಥದ್ದು. ಸೊ ಅಲ್ಲಿ ಹೋಗ್ತಿರೋದು. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ರಾಮೇಶ್ವರಂ ಹೇಗಿರುತ್ತೆ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ನಿಮಗೂ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ ಆಯ್ತಾ. ಏನಿಲ್ಲ, ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ, ಯಾಕಂತಂದರೆ ಎಲ್ಲ ಚಿಕ್ಕ ಚಿಕ್ಕ ಚೋಟ ಚಾಂಪಿಯನ್ಸ್ ನಮ್ಮ ಜೊತೆಲಿ ಇದ್ದಿದ್ದು, ಎಲ್ಲ ನನ್ನ ಅಣ್ಣ ತಮ್ಮನ ಮಕ್ಕಳೇ ಇದ್ದಿದ್ದು. ಸೊ ವಿಡಿಯೋಸ್ ಅಷ್ಟು ಮಾಡ್ಕೊಳಕ್ಕೂ ಆಗಿಲ್ಲ, ನನಗೆ ಬೇರೆಯವ್ರಿಗೆ ಕೊಟ್ಟು ಕ್ಯಾಮ್ರಾನ. ಸೊ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇದು ಯಾವುದೋ 1-2 ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದೆ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬ್ರಿಡ್ಜ್ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗು ಈಗಿದೆ. ಎಲ್ಲರೂ ಫುಲ್ ಎಕ್ಸೈಟ್ಮೆಂಟಿಂದ ನೋಡ್ತಿದ್ವಿ, ಸಖತ್ತಾಗಿತ್ತು ಮಾತ್ರ ವ್ಯೂ. ಏನಂತಂದರೆ ಹೇಳಿದ್ರೆ ಬೇಡಪ್ಪ ಇದೆಲ್ಲ ಯಾವಿದು ಅಂತ ಅನಿಸ್ಬೋದು. ಬಟ್ ನೋಡಿ, ಈ ಕಡೆ ಇರೋದು ಮ್ಯಾಟ್ರ್ ನೋಡಿ ಹೇಗಿದೆ ಅಂತಂದರೆ ಸಖತ್ತಾಗಿತ್ತು. ನನಗಂತೂ ಡೆಸ್ಟಿನಿ ಅನ್ನೋದು ಏನಿದೆ, ಇದು ರೀಚ್ ಆದಮೇಲೆ ಇದು ವರ್ತ್ ಅಂತ ಅನ್ನಿಸ್ತು. ಓಕೆನಾ, ಸಕ್ಕತ್ತಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತಂದ್ಬಿಟ್ಟು. ನಂಗೆ ಏನಂತಂದರೆ ಹೆಂಗೆ ಕಟ್ಟಿರ್ಬೋದು ಅನ್ನೋದೇ ಒಂದು ಆಶ್ಚರ್ಯ. ಅದು ಸಮುದ್ರ, ನದಿನೂ ಅಲ್ಲ, ಸಮುದ್ರ ಅಲೆಗಳು, ಅದನ್ನೆಲ್ಲ ಅದು ಇಂಜಿನಿಯರ್ಸ್ಗೆ ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು. ಕೆಳಗಡೆ ನೋಡ್ತಿದ್ದೀರಲ್ವ, ಇಲ್ಲಿ ಬೆಟ್ಟಗಳು ಕೂಡ ಕಾಣ್ತಿತ್ತು. ಅಂದರೆ ಸಮುದ್ರದೊಳಗಡೆ ಬೆಟ್ಟ ಏನಿರುತ್ತೆ ಅದು ಕೂಡ ಕಾಣ್ತಿತ್ತು. ನಾನು ಅಂದ್ಕೊಂಡು ಏನು ರಾಮ್ ಸೇತುವೆಗೆ ಬಂದ್ಬಿಟ್ಟಿದ್ದೀವ ಅಂತ ಅನಿಸ್ಬಿಟ್ಟಾಯಿತು. ಆ ಥರ ರಾಮ್ ಸೇತು ನೀವು ನೋಡಿರ್ಬೋದು ಹೇಗಿರುತ್ತೆ ಅಂತಂದ್ಬಿಟ್ಟು. ತೇಲೋ ಬಂಡೆಗಳಿಂದ ನಾನು ತೇಲೋ ಬಂಡೆನೇ ಅಂತ ಅಂದ್ಕೊಬಿಟ್ಟಿದ್ದೆ. ಸೊ ಈ ಥರ ಬ್ರಿಡ್ಜನ್ನೆಲ್ಲ ಫುಲ್ ವ್ಯೂನೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ಕೊತಾ ನಾವು ಹೊರಟ್ವಿ. ಸೊ ಹೇಗಿದೆ ಮೇಲೆಯಿಂದ ಬ್ರಿಡ್ಜ್ ವ್ಯೂ ಅಂತಂದರೆ ಈಗಿರುತ್ತೆ. ಸೊ ಇದೇ ಪಂಬನ್ ಬ್ರಿಡ್ಜ್. ಇದು ಭಾರತದ ಮೊದಲ ಸಮುದ್ರ ಬ್ರಿಡ್ಜ್ ಆಗಿದ್ದು 1914ರಲ್ಲಿ ನಿರ್ಮಿಸಲಾಗಿದೆ. ಇದು ಟೋಟಲ್ 2.07 ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ನೋಡಿ, ರಾಮೇಶ್ವರಂ ನಾವು ಪುಟಾಣಿ ಪಂಟ್ರುಗಳು ಅನ್ನೋ ಥರ ನಮ್ಮ ಅಣ್ಣನ ತಮ್ಮನ ಮಕ್ಕಳ ಜೊತೆ ಒಂದು ವಿಡಿಯೋ ಮಾಡ್ಕೊತಾ ಇದೇ ದೇವಸ್ಥಾನ, ರಾಮೇಶ್ವರಂ ದೇವಸ್ಥಾನ. ಇಲ್ಲಿ 4 ಗೋಪುರಗಳಿರುತ್ತೆ. ಇದು ನಂಗೆ ಗೊತ್ತಿಲ್ಲ ಯಾವ ಗೋಪುರ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಎಂಟ್ರೆನ್ಸು ಅಂತ. ಬಟ್ ಇದು ಎಂಟ್ರೆನ್ಸ್ ಅಲ್ಲ, 4 ಗೋಪುರನೂ ಒಂದೇ ಥರ ಇರುತ್ತೆ. ಈ ಕಡೆ ನೋಡಿ, ಈ ಗೋಪುರದಿಂದ ಹೋದರೆ ನೋಡಿ ಈ ಥರ ಫುಲ್ಲು ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಗೊತ್ತಾಯಿತು ಎಂಟ್ರೆನ್ಸ್ ಇದಲ್ಲ ಅಂತ. ನಾನು ಸ್ಟಾರ್ಟಿಂಗ್ ಹೋದ್ಮೇಲೆ ಇದೆ ಎಂಟ್ರೆನ್ಸ್ ಅಂತ ಅಂದ್ಕೊಬಿಟ್ಟಿದೆ. ಬಟ್ ಇಲ್ಲ, ಇದ್ರೊಳಗಡೆನೂ ಬಿಸ್ನೆಸ್ ಮಾಡ್ತಾರೆ. ನೋಡಿ ಈ ಥರ ಎಲ್ಲ ಏನೇನಿದೆ, ದೇವ್ರದ್ದು ಫೋಟೋಸ್ ಆಗ್ಬೋದು, ಅಥವಾ ಏನು ಜ್ಯುವೆಲರ್ಸ್ ಅದು ಇದು ಅಂತೆಲ್ಲ ಫುಲ್ ಗೊತ್ತಲ್ವ, ಶಾಪಿಂಗ್ ಅಂದರೆ ಏನೇನಿರುತ್ತೆ ಎಲ್ಲ ಇದರೊಳಗಡೆ ಇತ್ತು.
ಸೊ ಹಂಗೆ ನಾನು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೂಮ್ ಕಡೆ ಹೋದರೆ ನನಗೆ ಇದನ್ನು ನೋಡಿ ಅಟ್ರಾಕ್ಷನ್ ಆಗಿಬಿಟ್ಟು ನಾನು ಬ್ಯಾಗ್ ಎತ್ಕೊಂಡು ಹಂಗೆ ಬಂದುಬಿಟ್ಟೆ. ನಾನಂತೂ ರೂಮ್ಗೆ ಹೋಗಿಲ್ಲ, ಏನೂ ಇಲ್ಲ, ನೀವು ಹೋಗ್ರಿ ನಾನು ಬರ್ತೀನಿ ಅಂತ ನಾನು ಒಬ್ಬಳೇ ಬಂದು ವೀಡಿಯೋ ಮಾಡ್ಕೊಂಡೆ. ಯಾಕಂತಂದರೆ ನಿಮ್ಗೆ ತೋರಿಸ್ಬೇಕು ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದು ರಾಮೇಶ್ವರಂ, ಬಟ್ ವ್ಯೂವಿಂದ ಹಿಡಿದು ಸಕ್ಕತ್ತಾಗಿದೆ. ಸೊ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ, ಹೇಗೆ ನಾನು ಇದು ಮಾಡಿದೆ ಅಂತಂದ್ಬಿಟ್ಟು. ಸೊ ಹೀಗೆ ಮುಗಿಸ್ಕೊಳ್ತಾ ವಾಪಸ್ ಓಡ್ತಾ ಇದ್ದೀನಿ ರೂಮ್ ಕಡೆಗೆ. ನಂಗೆ ಗೊತ್ತಿಲ್ಲ ಅವ್ರು ರೂಮ್ ಮಾಡಿದಾರೋ ಇಲ್ಲೋ ಅಂತಂದ್ಬಿಟ್ಟು ಡೈರೆಕ್ಟು ರೈಲ್ವೆ ಸ್ಟೇಷನಿಂದ ಬಂದು ಇಲ್ಲಿ ನೋಡ್ರಿ ಇವರಿಬ್ಬರು ಗುದ್ದಾಡ್ತವ್ರೆ ಏನಕ್ಕೆ ಗುದ್ದಾಡ್ತಾರೆ ಪಾಪ, ಯಾರೋ ನೀರು ಸಹ ಹಾಕಿದ್ರು ಆದರೂ ಹೋಗಿಲ್ಲ. ಬಟ್ ಏನಂದರೆ ಇದ್ರಲ್ಲಿ ಆಶ್ಚರ್ಯ, ಒಂದು ಕರು ನೋಡಿ ಬಂದ್ಬಿಟ್ಟು ಅವರಿಬ್ಬರು ಮಾತಾಡೋದು ನೋಡಿ, ಅವರಿಬ್ಬರು ಕಮ್ಯುನಿಕೇಷನ್ ನಮ್ಗೆ ಅರ್ಥ ಆಗಲ್ಲ. ಪ್ರಾಣಿಗಳು ಹೇಗೆ ನಾವಿವಾಗ ಮನುಷ್ಯ ಹೆಂಗೆ ಮಾತಾಡ್ತೀವೋ ಆ ಥರ ಪ್ರಾಣಿಗಳದ್ದು ಒಂದು ಕಮ್ಯುನಿಕೇಷನ್. ಬೆಳಗ್ಗೆ ಎದ್ದು ಸಮುದ್ರ ಕಡೆ ಹೊರಟ್ವಿ. ಇಲ್ಲಿ ಏನಂತಂದರೆ ಪಿಂಡ ಪ್ರದಾನ ಮಾಡೋದು ಎಲ್ಲ ರೀತಿಯಾದಂಥ ಕಾರ್ಯಗಳು ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ರಾಮೇಶ್ವರಮು ಮತ್ತು ಶ್ರೀರಂಗಪಟ್ಟಣ ಇಲ್ಲೆಲ್ಲನೂ ಅದೇ ಮಾಡೋದು ಅಂತ. ಇಲ್ಲೇನಂತಂದರೆ 3 ಬಾರಿ ಮುಳುಗಿ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ 22 ಬಾವಿಗಳು ಏನಿದೆ ಅದರಲ್ಲಿ ನಾವು ಅದರಿಂದ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡ್ರೆ ಪುಣ್ಯ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಏನು ಇತಿಹಾಸ ಹೇಳುತ್ತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಸಮುದ್ರದಲ್ಲಿ ಯಾವುದೇ ರೀತಿಯ ಅಲೆಗಳು ಬರ್ತಿಲ್ಲ ಜೋರಾಗಿ. ಯಾಕಂದರೆ ಅದು ಶಾಪ ಆಗಿದೆ ಅಂತ ಹೇಳ್ತಾರೆ. ಗಂಗಾ, ಯಮುನಾ, ಸರಸ್ವತಿ, ಬ್ರಹ್ಮಪುತ್ರ ಈ ರೀತಿಯಾದಂಥ ಹಲವು ಪುಣ್ಯ ನದಿಗಳು ಏನಿವೆ ಇವುಗಳ ಎಲ್ಲ ಬಾವಿಗಳ ನೀರು ಕೂಡ ಇಲ್ಲಿ ಸಿಗುತ್ತೆ. 22 ಬಾವಿಗಳು ನೋಡಿ ಈಗಿರುತ್ತೆ ಎಲ್ಲ, ಒಂದೊಂದು ಬಾವಿನೂ ಈಗಿದೆ. ಈ ರೀತಿಯಾಗಿ ಎಲ್ಲರ ಮೇಲೇನೂ ನೀರು ಹಾಕ್ತಿರ್ತಾರೆ. ಏನಂತಂದರೆ ಪುರಾಣಗಳ ಅಥವಾ ಜನರ ಅಭಿಪ್ರಾಯ ಹಾಗೂ ನಮ್ಮ ನಂಬಿಕೆ ಏನಂತಂದರೆ ಪುಣ್ಯ ಲಭಿಸುತ್ತೆ, ಪಾಪಗಳು ಕಳೆಯುತ್ತೆ ಅನ್ನೋದೇ ನಮ್ಮ ಒಂದು ಅಂತೂ ಇಂತೂ ರೆಡಿಯಾಗಿ ಬಂದಿದ್ದು ದರ್ಶನದ ಕಡೆಗೆ. ಆ್ಯಂಡ್ ಗಾಯ್ಸ್ ಕನ್ಫ್ಯೂಸ್ ಆಗಬೇಡಿ, ಯಾಕಂತಂದರೆ ಮೇಯ್ನ್ ಡೋರ್ ಟೆಂಪಲ್ ಎಂಟ್ರೆನ್ಸ್ಗೆ ನಾವು ಇನ್ನೂ ಹೋಗಿರಲಿಲ್ಲ, ಅವಾಗ ವಿಡಿಯೋ ಮಾಡ್ಕೊಂಡಿರೋದು. ಒಳಗಡೆ ಫೋನ್ ಅಲೋಡ್ ಇಲ್ಲ, ಆಮೇಲೆ ವಿಡಿಯೋ ಮಾಡಿ ಸಿಕ್ಕಾಕ್ಕೋಬೇಡಿ, ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೋಡಿ ಟೋಟಲಾಗಿ ಔಟ್ಸೈಡೆಲ್ಲ ದೇವಸ್ಥಾನ ಹೀಗಿದೆ ನೋಡಿಕೊಂಡು ಹೊರಟಿದ್ದು ಧನುಷ್ಕೋಡಿ ಕಡೆಗೆ. ಹೋಗಿದ್ದು ಗೌರ್ಮೆಂಟ್ ಬಸ್ಸಸ್ ಕೂಡ ಅವೈಲೇಬಲಲ್ಲಿದೆ, ದೇವಸ್ಥಾನ ಮುಂದೆನೇ ಬಸ್ ಬರುತ್ತೆ, ಅಲ್ಲಿಂದ ಡೈರೆಕ್ಟಾಗಿ ಧನುಷ್ಕೋಡಿ ಇದು ಏನಿದೆ ಲೈಟ್ ಹೌಸ್ ಹತ್ರ ಮಾತ್ರ ಇರೋದು ಡ್ರಾಪು, ಅದ್ರ ಮುಂದೆ ಹೋಗಲ್ಲ. ನಾವು ಗೊತ್ತಿಲ್ಲದೆ ಮಾಡಿರೋ ತಪ್ಪು ಇದೇನೆ, ಏನಂದರೆ ಓನ್ ವೆಹಿಕಲ್ ಬೆಟರು. ಅವರು ಓನ್ ಆಟೋ ಏನಾದರೂ ನೋಡ್ಕೊಬರ್ಬೇಕು. ಆಟೋ 3,000 ಅಂತ ಹೇಳಿದ್ದಕ್ಕೆ ನಾವು ಭಯ ಬಿತ್ಕೊಂಬಂದ್ವಿ. ಅದಾದಮೇಲೆ ಗೊತ್ತಾಗ್ತಿದೆ ಇಲ್ಲಿ ಬಂದಾದಮೇಲೆ ಏನಿಲ್ಲ ಅಂದರೂ ಲೈಟ್ ಹೌಸಿಂದ ಧನುಷ್ಕೋಡಿ ಏನಂತಂದರೆ ಪಾಯಿಂಟಿಗೆ ರೀಚ್ ಆಗೋದಕ್ಕೆ 4ರಿಂದ 5 ಕಿಲೋಮೀಟ್ರ್ ಮೇಲೇ ಆಯಿತು. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮನೆ ಫ್ಯಾಮಿಲಿ ಮೆಂಬರ್ಸನ್ನು ಎಲ್ಲನೂ ಹಿಂದೆ ಬಿಟ್ಬಿಟ್ಟು ನಾನು ವೀಡಿಯೋಸ್ ಮಾಡ್ಕೊಂಡು ನೋಡಿ ಈ ಥರ ಮುಂದೆ ಹೋಗ್ತಾ ಇದ್ದೀನಿ. ಇನ್ನು ನಾನು ಬರ್ತಾಯಿದೆ ಅಂತ ಹೋಗ್ತಾನೇ ಇದ್ದೀನಿ, ಆದರೆ ಇನ್ನೂ ಬರ್ತಾನೇ ಇಲ್ಲ, ನಮ್ಮ ಡೆಸ್ಟಿನಿ ಇನ್ನೂ ರೀಚ್ ಆಗಿಲ್ಲ. ಸೊ ಹಂಗೆ ನಡ್ಕೊಂಡು ಹೋಗ್ತಾನೇ ಇದ್ದೀನಿ. ಈ ಕಡೆ ಫುಲ್ ಬೀಚು, ಸೆಂಟ್ರಲ್ ಒಂದು ರೋಡು, ಮುಂದೆ ಹೇಗಿದೆ ಏನು ಗೊತ್ತಿಲ್ಲ. ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರದ ಸಂಗಮ ಸ್ಥಳ ಧನುಷ್ಕೋಡಿ ಅಂದರೆ. ಸೊ ಮುಂದೆ ಹೇಗಿರುತ್ತೆ ನೋಡೋಣ. ಈ ಕಡೆ ಅಂತೂ ಫುಲ್ ಅಲೆ ಇದೆ, ಫುಲ್ ಅಲೆ ಬಡಿತಿದೆ. ಆ ಕಡೆ ನೋಡಿದ್ರೆ ಅಲೆ ಇಲ್ಲ. ಹತ್ತತ್ರ ಬರ್ತಾಯಿದ್ದೀನಿ ಅಂತ ಅನ್ನಿಸ್ತು. ಈ ಜನ ನೋಡಿ ಫುಲ್ ಟ್ರಾಫಿಕ್ ಮಾಡಾಕ್ಬಿಟ್ಟಿದ್ದಾರೆ, ಓನ್ ವೆಹಿಕಲ್ಸು ಆಟೋಸ್ ಅಂತಂದ್ಬಿಟ್ಟು. ಅಂತೂ ಇಂತೂ ಕಷ್ಟಪಟ್ಟು ಅಷ್ಟು ಕಿಲೋಮೀಟ್ರ್ ನಡ್ಕೊಂಬಂದರೆ ಎಂಟ್ರಿನೇ ಇಲ್ಲ ನೋಡಿ. ಎಲ್ಲ ಪೊಲೀಸವ್ರು ನಿಂತ್ಕೊಂಡು ಓಡಿಸ್ತಾ ಇದ್ದಾರೆ, ಕ್ಲೋಸಿಂಗ್ ಟೈಮ್ ಹೋಗಿ ಅಂತ. ಅವ್ರಿಗೂ ಅಷ್ಟೇ ಭಯ ಇರುತ್ತಲ್ವ. ಸೊ ನೋಡಿ ಪೊಲೀಸವರೆಲ್ಲ ಓಡಿಸ್ತಿದ್ರು. ಆಯಿತು ಆ ಕಡೆಯಿಂದ ಆದರೂ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ಆ ಕಡೆಯಿಂದನೂ ಓಡಿಸ್ತಿದ್ರು. ಸರಿ ಆಯ್ತಂತ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ. ಅಲ್ಲಿ ಹೋದರೆ ಗೊತ್ತಾಗುತ್ತೆ, ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರ ಅಲೆಗಳು ಆಪೋಸಿಟ್ ಇರುತ್ತಲ್ವ. ಸೊ ನಾನೀಗ ಏನು ತೋರಿಸ್ತಿದ್ದೀನಿ ಇದು ಈ ಕಡೆಯಿಂದ ಬಡ್ಕೊಂಡ್ರೆ ಅದು ಆ ಕಡೆಯಿಂದ. ಸೊ ಇದೇ ಸಂಗಮ ಸ್ಥಳ ಅಂತ ಹೇಳ್ತಾರೆ. ಅವರು ಅಲ್ಲಿರೋರು ಹೇಳಿದ್ರು, ಇದೇ ಯಾಕೆ ಸುಮ್ಮನೆ ಇದು ಕ್ಲೋಸ್ ಆಗಿದೆ, ಹೋಗಿ ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಆಯಿತು ಅಂತಂದ್ಬಿಟ್ಟು ಸುಮ್ಮನೆ ಇಷ್ಟು ದೂರ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಬಂದಿದ್ದೀವಲ್ಲ ಅಂತ ಅಂದ್ಕೊಂಡು ಬೇಜಾರಲ್ಲಿದ್ದೆ.
ಅಂತೂ ಇಂತೂ ಕೊನೆಗೂ ಬಿಟ್ಟರು, ಹೇಳಂಗಿಲ್ಲ. ಅವರು ಪೊಲೀಸವ್ರಿಗೆ ತಲೆನೋವು ಬಂದು ಅವರೇ ಹೋಗ್ಬಿಟ್ರು. ಆಮೇಲೆ ನಾವು ಹೋಗಿ ನೋಡಿದ್ವಿ, ಸಕ್ಕತ್ತಾಗಿತ್ತು. ಒಂದು ಬ್ಯೂಟಿಫುಲ್ ಆದಂತಹ ಸನ್ಸೆಟನ್ನು ಕೂಡ ನಾವು ನೋಡಿದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ತುಂಬ ಕಷ್ಟ ಆಗಿದ್ದು ನಮಗೆ. ಯಾವುದೇ ವೆಹಿಕಲ್ಸ್ ಕೂಡ ಸ್ಟಾಪ್ ಮಾಡಲ್ಲ, ಯಾವುದು ವೆಹಿಕಲ್ಸ್ ಖಾಲಿನೂ ಇರಲ್ಲ. ಓನ್ ವೆಹಿಕಲ್ಸ್ ಇದ್ದರೂ ಯಾರೂ ಡ್ರಾಪ್ ಮಾಡಲ್ಲ. ನಿಜ ಏನಂದರೆ ಇದಕ್ಕೆಲ್ಲ ಬೆಟರು ನಾನು ಹೇಳೋದಕ್ಕೆ ಇಷ್ಟಪಡೋದು ಓನ್ ವೆಹಿಕಲ್. ನಾವು 2 ದಿವಸ ಆಯಿತು ಬಂದು, ಬಟ್ ಆದರೆ ನಾವು ಕವರ್ ಮಾಡಿದ್ದು 2 ಪ್ಲೇಸಸ್. ಬಟ್ ಓನ್ ವೆಹಿಕಲ್ ಇದ್ದಿದೆ ಇನ್ನೂ 4-5 ಪ್ಲೇಸಸ್ ಕವರ್ ಮಾಡ್ಬೋದು. ನಾನು ಹೇಳೋದು ಒಂದೇ, ನೀವು ಯಾರಾದರೂ ಬರಬೇಕು ಅಂತಂದರೆ ಓನ್ ವೆಹಿಕಲಲ್ಲಿ ಬಂದು ಆರಾಮಾಗಿ ಫುಲ್ ವ್ಯೂನ ನೋಡಿಕೊಂಡು ಎಷ್ಟೊತ್ತು ಬೇಕಾದರೂ ಹೋಗ್ಬೋದು. ಬಟ್ ಇಲ್ಲಿ ಯಾವುದೇ ವೆಹಿಕಲ್ಸ್ ಇಲ್ಲದೆ ಇರೋ ಕಾರಣ ನಾವು 7 ಆಗಿತ್ತು ನಾವು ನಡ್ಕೊಂಡು ಹೋಗೋದು. ಬಟ್ ಯಾರೂ ಡ್ರಾಪ್ ಮಾಡದೇ ಇರೋ ಕಾರಣ ಮೀನುಗಾರರು ನಮ್ಮನ್ನು ಡ್ರಾಪ್ ಮಾಡಿದ್ರು ಅವರ ಟೆಂಪೋದಲ್ಲಿ. ಅದರಲ್ಲಿ ಹೋಗಿ ಅಲ್ಲಿಂದ ತುಂಬ ಗಜಿಬಿಜಿ ಆಗೋಯಿತು ವಿತೌಟ್ ಪ್ಲ್ಯಾನು. ಅದಕ್ಕೆ ಹೇಳೋದು ಓನ್ ವೆಹಿಕಲ್ ಬೆಟರು. ಓಕೆನಾ, ಎಲ್ಲ ಚೆನ್ನಾಗಿದೆ ಪ್ಲೇಸಸ್ಸು, ಬಟ್ ಓನ್ ವೆಹಿಕಲಲ್ಲಿ ಇದ್ದಿದ್ರೆ ಇನ್ನೂ ಕೆಲವೊಂದು ಪ್ಲೇಸಸ್ನ ಕವರ್ ಮಾಡ್ಬೋದು ಅನ್ನೋದೊಂದೇ ಇಂಟೆನ್ಷನ್ನು. ಸೊ ನೋಡಿ ನಿಮಗೂ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಧನುಷ್ ಕೋಡಿ ಮೇಲೆಯಿಂದ ಈ ರೀತಿಯಾಗಿದೆ ವ್ಯೂ.